ರಾಜ್ಯದಲ್ಲಿ ಧಗಧಗಿಸುತ್ತದೆ ಜಾತಿ ಜನಗಣತಿಯ ಜ್ವಾಲೆ. ಜಾತಿ ಗಣತಿಯ ಬೆಕ್ಕಟ್ಟು, ಒಕ್ಕಲಿಗ ನಾಯಕರ ಒಗ್ಗಟ್ಟು. ಇದು ಒಕ್ಕಲಿಗ ಸಮುದಾಯ ನಾಯಕರು ಮಹತ್ವದ ಸಭೆಯನ್ನು ನಡೆಸ್ತಾ ಇದ್ದಾರೆ. ಒಕ್ಕಲಿಗ ಸ್ವಾಮೀಜಿಗಳು ನಾಯಕರಿಂದ ಒಗ್ಗಟ್ಟು ಪ್ರದರ್ಶನವಾಗ್ತಾ ಇದೆ. ನಿರ್ಮಲಾನಂದನಾಥ ಶ್ರೀಗಳ ನೇತೃತ್ವದಲ್ಲಿ ನಡೆಯುತ್ತಾ ಇರುವಂತಹ ಸಭೆ ಇದು. ಈ ಒಂದು ಸಭೆಯಲ್ಲಿ ಕುಮಾರಸ್ವಾಮಿ, ಡಿಕೆಶಿ ಸೇರಿ ಹಲವು ನಾಯಕರು ಉಪಸ್ಥಿತರಿದ್ದಾರೆ. ಜಾತಿ ಗಣತಿ ವಿಚಾರಕ್ಕೆ ಸಂಬಂಧಪಟ್ಟಂತೆ ಈಗಾಗಲೇ ಸಾಕಷ್ಟು ಪರ ವಿರೋಧದ ಚರ್ಚೆಗಳು ಕೂಡ ನಡೆದಿತ್ತು. ಜೊತೆಗೆ ವಿಪಕ್ಷದಿಂದ ಒಂದು ಕಡೆ ಆಕ್ರೋಶ ವ್ಯಕ್ತವಾಗ್ತಾ ಇದ್ರೆ, ಸ್ವಪಕ್ಷದಿಂದಲೂ ಕೂಡ ಆಕ್ರೋಶ, ಅಸಮಾಧಾನ ಭುಗಿಲೆದ್ದಿತ್ತು. ಈ ಎಲ್ಲ ಬೆಳವಣಿಗೆಗಳ ಮಧ್ಯೆ ನಿನ್ನೆಯೂ ಕೂಡ ಸರ್ಕಾರ ಅಧಿಕೃತವಾದಂತಹ ಆದೇಶವನ್ನ ಹೊರಡಿಸಿತ್ತು. ಯಾವುದೇ ಕಾರಣಕ್ಕೂ ಸಮೀಕ್ಷೆಯನ್ನ ಮುಂದೂಡೋದಕ್ಕೆ ಸಾಧ್ಯವಿಲ್ಲ, ಜಾತಿ ಗಣತಿ ನಡೆಯುತ್ತೆ ಅಂತ ಹೇಳಿ. ಆದರೆ ಈಗ ಒಕ್ಕಲಿಗ ಸಮುದಾಯ ನಾಯಕರು ಮಹತ್ವದ ಸಭೆಯನ್ನ ನಡೆಸ್ತಾ ಇದ್ದಾರೆ. ಹಾಗಾಗಿ ಸುದ್ದಿಗೋಷ್ಠಿಯನ್ನ ನಡೆಸಿ ಏನಾದರೂ ತೀರ್ಮಾನವನ್ನ ತಿಳಿಸಲಿದ್ದಾರಾ ಅಂತ ಹೇಳಿ ಕಾದು ನೋಡಬೇಕಿದೆ. ಒಕ್ಕಲಿಗ ನಾಯಕರ ಒಗ್ಗಟ್ಟು ಪ್ರದರ್ಶನ ಆಗ್ತಾ ಇದೆ. ನಿಖಿಲ್ ಕುಮಾರಸ್ವಾಮಿ ಇರ್ಬೋದು, ಅನೇಕ ನಾಯಕರು ಆಗಮಿಸ್ತಾ ಇರುವಂಥದ್ದು. ಅನೇಕ ನಾಯಕರು ಈಗಾಗಲೇ ಸಭೆಯಲ್ಲಿ ಭಾಗಿಯಾಗಿದ್ದಾರೆ. ಡಿಸಿಎಂ ಡಿಕೆ ಶಿವಕುಮಾರ್ ಇದ್ದಾರೆ, ಎಚ್ ಡಿ ಕುಮಾರಸ್ವಾಮಿ ಇದ್ದಾರೆ. ಎಲ್ಲ ಘಟಾನುಘಟಿ ನಾಯಕರು ಕೂಡ ಈ ಒಂದು ಮಹತ್ವದ ಸಭೆಯಲ್ಲಿ ಭಾಗಿಯಾಗಿದ್ದಾರೆ. ಹಾಗಾಗಿ ರಾಜ್ಯದಲ್ಲಿ ಒಂದು ಕಡೆ ಜಾತಿ ಗಣತಿಯ ಜ್ವಾಲೆ ಧಗಧಗಿಸ್ತಾ ಇದೆ. ಒಕ್ಕಲಿಗ ಸಮುದಾಯ ನಾಯಕರಿಂದ ಹೈ ವೋಲ್ಟೇಜ್ ಸಭೆಯನ್ನ ಮಾಡಲಾಗ್ತಾ ಇದೆ. ಬೆಂಗಳೂರಿನಲ್ಲಿ ಒಕ್ಕಲಿಗ ನಾಯಕರ ಮೀಟಿಂಗ್ ಆಗ್ತಾ ಇದೆ. ಸಭೆಯಲ್ಲಿ ಘಟಾನುಘಟಿ ನಾಯಕರು ಉಪಸ್ಥಿತರಿದ್ದಾರೆ. ಎಚ್ ಡಿ ಕುಮಾರಸ್ವಾಮಿ, ಡಿಕೆಶಿ, ವಿಪಕ್ಷ ನಾಯಕ ಆರ್ ಅಶೋಕ್, ಸದಾನಂದ ಗೌಡ, ಅಶ್ವಥ್ ನಾರಾಯಣ್, ನಿಖಿಲ್ ಸೇರಿದಂತೆ ಹಲವು ನಾಯಕರು ಭಾಗಿಯಾಗಿದ್ದಾರೆ. ಈ ಸಭೆಯಲ್ಲಿ ಒಂದೇ ವೇದಿಕೆಯಲ್ಲಿದ್ದರೂ ಕೂಡ ಡಿಕೆಶಿ ಹಾಗೆ ಎಚ್ ಡಿ ಕುಮಾರಸ್ವಾಮಿ ಮಾತನಾಡಲಿಲ್ಲ. ಮೂರು ಪಕ್ಷಗಳ ಒಕ್ಕಲಿಗ ನಾಯಕರು ಕೂಡ ಒಂದೇ ವೇದಿಕೆಯಲ್ಲಿ ಉಪಸ್ಥಿತರಿದ್ದಾರೆ. ಸಮೀಕ್ಷೆಯ ಗೊಂದಲ ಹಾಗೂ ಉಪಜಾತಿಯ ಕುರಿತಂತೆ ಚರ್ಚೆ ಆಗ್ತಾ ಇದೆ. ಸಭೆಯ ಬಳಿಕ ಸಮೀಕ್ಷೆ ಕುರಿತು ಸಮಾಜದ ನಿಲುವು ಏನು ಅನ್ನೋದು ಪ್ರಕಟವಾಗುತ್ತೆ. ಇನ್ನು ಮೊನ್ನೆಯಿಂದಲೂ ಕೂಡ ಸಾಲು ಸಭೆಗಳು ನಡೆದವು. ಸಾಲು ಸಭೆಗಳ ನಂತರದಲ್ಲಿ ನಿನ್ನೆ ಸಿಎಂ ಸಿದ್ದರಾಮಯ್ಯ ಹಾಗೆ ಡಿಸಿಎಂ ಡಿಕೆಶಿ ಸುರ್ಜೇವಾಲಾ ಜೊತೆಗೂ ಕೂಡ ಸಮಾಲೋಚನೆಯನ್ನ ನಡೆಸಿದ್ರು. ಇದೇ ವಿಚಾರವಾಗಿ ಜಾತಿ ಗಣತಿ ವಿಚಾರಕ್ಕೆ ಸಂಬಂಧಪಟ್ಟಂತೆ ನಂತರದಲ್ಲಿ ಸರ್ಕಾರದಿಂದ ಅಧಿಕೃತವಾದಂತಹ ಆದೇಶ ಹೊರಬಿದ್ದಿದೆ. ಇನ್ನೊಂದು ಕಡೆ ಜಾತಿ ಗಣತಿಗೆ ಬೇಕಾದಂತಹ ಸಕಲ ಸಿದ್ಧತೆಯನ್ನ ಕೂಡ ಮಾಡಿಕೊಳ್ಳಲಾಗ್ತಾ ಇದೆ. ಶಿಕ್ಷಕರಿಗೆ ತರಬೇತಿ ನೀಡುವಂತ ಕೆಲಸ ಆಗಿರಬಹುದು, ಅಥವಾ ಮನೆಗೆ ತೆರಳಿದಂತಹ ಸಂದರ್ಭದಲ್ಲಿ ಮನೆಯಲ್ಲಿದ್ದವರಿಗೆ ಯಾವ ರೀತಿಯಾಗಿ ಪ್ರಶ್ನೆಯನ್ನ ಕೇಳಬೇಕು ಅನ್ನುವಂತ ನಿಟ್ಟಿನಲ್ಲಿ ಇದೀಗ ಒಂದೇ ವೇದಿಕೆಯಲ್ಲಿ ಎಚ್ಡಿಕೆ ಡಿಕೆಶಿ ಮುಖಾಮುಖಿಯಾಗಿದ್ದಾರೆ. ಶ್ರೀಗಳ ಅಕ್ಕಪಕ್ಕ ಕುಳಿತಿದ್ರೂ ಕೂಡ ಮಾತಿಲ್ಲ, ಕಥೆ ಇಲ್ಲ. ನೀನೊಂದು ತೀರಾ ನಾನೊಂದು ತೀರಾ ಅಂತ ಹೇಳಿ ನಾಯಕರು ಇರುವಂಥದ್ದು. ಅಂದರೆ ಶ್ರೀಗಳ ಅಕ್ಕಪಕ್ಕ ಕೂತಿದ್ದಾರೆ, ಅಕ್ಕಪಕ್ಕ ಕುಳಿತಿದ್ರೂ ಕೂಡ ಯಾವುದೇ ರೀತಿಯಾದಂತಹ ಮಾತುಕತೆಯನ್ನ ಇವರು ನಡೆಸಿಲ್ಲ. ಎಚ್ ಡಿ ಕುಮಾರಸ್ವಾಮಿ ಹಾಗೆ ಡಿಕೆ ಶಿವಕುಮಾರ್ ಒಂದೇ ಸ್ಟೇಜ್ನಲ್ಲಿದ್ದಾರೆ, ಒಂದೇ ವೇದಿಕೆಯಲ್ಲಿ ಇದ್ರೂ ಕೂಡ ಮಾತನಾಡಲಿಲ್ಲ. ವೇದಿಕೆಯಲ್ಲಿದ್ರೂ ಡಿಕೆ ಎಚ್ ಡಿಕೆ ನಡುವೆ ಮಾತಿಲ್ಲ. ಸಭೆಯಿಂದ ಜೆಡಿಎಸ್ ಶಾಸಕ ಜಿಟಿ ದೇವೇಗೌಡ ಹೊರಟಿದ್ದಾರೆ ಅನ್ನೋದಾಗಿಯೂ ಕೂಡ ಮಾಹಿತಿ ಇದೆ. ಸಭೆಯ ಹಾಲ್ ತನಕ ಬಂದು ಶಾಸಕ ಜಿಟಿ ದೇವೇಗೌಡ ಅಲ್ಲಿಂದ ವಾಪಸ್ ಹೊರಟಿದ್ದಾರೆ. ಶ್ರೀಗಳಿಗೆ ಬಂದು ಮುಖ ತೋರಿಸಿ ಶಾಸಕ ಹೊರ ನಡೆದಿದ್ದಾರೆ. ಹಾಗಾದ್ರೆ ಶಾಸಕ ಯಾಕೆ ಈ ರೀತಿಯಾಗಿ ಮಾಡಿದ್ರು ಶಾಸಕರು ಅನ್ನೋದಾಗಿಯೂ ಕೂಡ ಸದ್ಯ ಚರ್ಚೆಗೆ ಗ್ರಾಸವಾಗ್ತಾ ಇದೆ. ಈ ಕುರಿತಂತೆ ಮತ್ತಷ್ಟು ಮಾಹಿತಿಯನ್ನ ನೀಡಲಿದ್ದಾರೆ ನಮ್ಮ ಪ್ರತಿನಿಧಿ ಭವ್ಯ. ಸುನಿಲ್ ಲೈವ್ನಲ್ಲಿ ಜಾಯ್ನ್ ಆಗ್ತಾ ಇದ್ದಾರೆ. ಭವ್ಯ, ಈಗಾಗಲೇ ಜಾತಿ ಗಣತಿ ವಿಚಾರಕ್ಕೆ ಸಂಬಂಧಪಟ್ಟಂತೆ ಸಾಕಷ್ಟು ಚರ್ಚೆಗಳು ನಡೆದು ಹೋಗಿದೆ. ಒಂದು ಕಡೆ ಪರವಾಗಿ ಮಾತನಾಡಿದ್ರೆ, ಇನ್ನೊಂದು ಕಡೆ ವಿರೋಧದ ಮಾತುಗಳೆಲ್ಲವೂ ಕೂಡ ಕೇಳಿ ಬಂದಿತ್ತು. ಈ ಎಲ್ಲ ಬೆಳವಣಿಗೆಗಳ ನಡುವೆ ನಿನ್ನೆ ಸರ್ಕಾರದಿಂದಲೂ ಕೂಡ ಅಧಿಕೃತವಾದಂತಹ ಆದೇಶ ಹೊರಬಂದಿದೆ. ಹಾಗೆ ಈಗ ಜಾತಿ ಗಣತಿಯ ಬಿಕ್ಕಟ್ಟು ಜೊತೆಗೆ ಒಕ್ಕಲಿಗ ನಾಯಕರ ಒಗ್ಗಟ್ಟು ಪ್ರದರ್ಶನ ಆಗ್ತಾ ಇದೆ. ಒಕ್ಕಲಿಗ ಸಮುದಾಯ ನಾಯಕರ ಮಹತ್ವದ ಸಭೆಯಲ್ಲಿ ಯಾರೆಲ್ಲ ಭಾಗಿಯಾಗಿದ್ದಾರೆ, ಯಾವ ಚರ್ಚೆ ನಡೀತಾ ಇದೆ, ಈ ಕುರಿತಂತೆ ಮಾಹಿತಿಯನ್ನು ಕೊಡ್ತಾ ಹೋಗೋದಾದ್ರೆ. ಎಸ್ ದಿವ್ಯದ ಜಾತಿ ಗಣತಿ ಸಂಬಂಧಪಟ್ಟಂತೆ ಈಗಾಗಲೇ ಬಹಳಷ್ಟು ಚರ್ಚೆಗಳು ಕೂಡ ವ್ಯಕ್ತವಾಗ್ತಾ ಇರುವಂಥದ್ದು. ಅದರಲ್ಲಿ ಕೂಡ ಒಕ್ಕಲಿಗ ಸಮುದಾಯದಲ್ಲಿ ಬಹಳಷ್ಟು ಆಕ್ರೋಶಗಳು ಕೂಡ ಕೇಳಿ ಬರ್ತಾ ಇರುವಂಥದ್ದು. ಅಂದರೆ ಈಗಾಗಲೇ ಒಕ್ಕಲಿಗ ಸಮುದಾಯನ ಸುಮಾರು 61 ಲಕ್ಷದಷ್ಟು ಮಾತ್ರ ನಮೂದು ಮಾಡಿದ್ದಾರೆ. ಸೊ ಇದು ಅಲ್ಲ, ಇದಕ್ಕಿಂತ ಜಾಸ್ತಿ ಆಗಿದ್ದಾರೆ ಅಂತ. ಸೊ ಇದಕ್ಕೆ ಸಂಬಂಧಪಟ್ಟಂತೆ ಒಕ್ಕಲಿಗ ಸಮುದಾಯದ ಹಿರಿಯ ಘಟಾನುಘಟಿ ನಾಯಕರುಗಳು, ಪ್ರಮುಖವಾಗಿ ಎಚ್ ಡಿ ಕುಮಾರಸ್ವಾಮಿ ಆಗಿರ್ಬೋದು, ಡಿಕೆಶಿ ಆಗಿರ್ಬೋದು, ಶೋಭಾ ಕರಂದ್ಲಾಜೆ ಆಗಿರ್ಬೋದು, ಹೀಗೆ ಬಹಳಷ್ಟು ನಾಯಕರುಗಳು ಕೂಡ ಒಂದು ಸಭೆಯಲ್ಲಿ ಭಾಗಿಯಾಗಿರುವಂಥದ್ದು.
ಇರುವಂಥದ್ದು. ಅಂದರೆ ಆದಿಚುಂಚನಗಿರಿ ಮಠದಲ್ಲಿರುವಂತಹ ನಿರ್ಮಲಾನಂದ ಸ್ವಾಮೀಜಿಯವರ ನೇತೃತ್ವದಲ್ಲಿ ಒಂದು ಸಭೆ ಕೂಡ ನಡೀತಾ ಇರುವಂಥದ್ದು. ಸದ್ಯ ನೀವು ದೃಶ್ಯದಲ್ಲಿ ಕೂಡ ನೋಡ್ತಾ ಇರ್ಬೋದು. ಸಭೆಗೆ ಈಗ ನಮ್ಮನ್ನ ಮಾಧ್ಯಮದವರನ್ನ ಯಾರು ಕೂಡ ಬಿಟ್ಟಿಲ್ಲ. ಈಗ 11 ಗಂಟೆಗೆ ಸುಮಾರಿಗೆ ಆದಿಚುಂಚನಗಿರಿ ಮಠದ ನಿರ್ಮಲಾನಂದ ಶ್ರೀಗಳ ನೇತೃತ್ವದಲ್ಲಿ ಒಂದು ಸಭೆ ಕೂಡ ನಡೀತಾ ಇರುವಂಥದ್ದು. ಸಭೆ ಹೈ ವೋಲ್ಟೇಜ್ ನೇತೃತ್ವದಲ್ಲಿ ಕೂಡ ನಡೀತಾ ಇದೆ. ಪ್ರಮುಖವಾಗಿ ಒಕ್ಕಲಿಗ ಜನಾಂಗದ ಸಂಖ್ಯೆ ಕೇವಲ 61 ಲಕ್ಷ ಎಂದು ತೋರಿಸಲಾಗಿದೆ. ಸೊ ರಾಜ್ಯದ 224 ಕ್ಷೇತ್ರದಲ್ಲಿ ಒಕ್ಕಲಿಗರು ಕೇವಲ 61 ಲಕ್ಷ ಮಾತ್ರ ಇರಲು ಸಾಧ್ಯವೇ ಇಲ್ಲ ಅಂತ ಈಗಾಗಲೇ ಒಂದು ಪಟ್ಟು ಹಿಡಿದಿರುವಂಥದ್ದು. ನೀವು ಈಗಾಗಲೇ ನೋಡ್ತಾ ಇರ್ಬೋದು. ಅಶ್ವಥ್ ನಾರಾಯಣ ಕೂಡ ಸಭೆಯಿಂದ ಹೊರಟಿರುವಂಥದ್ದು. ಪ್ರಮುಖವಾಗಿ ಸಭೆಗೆ ಮಾಜಿ ಪ್ರಧಾನಿ ದೇವೇಗೌಡರು ಗೈರಾಗಿದ್ದಾರೆ. ಅದು ಬಿಟ್ಟು ಪ್ರಮುಖವಾಗಿ DCM DKಶಿ ಆಗಿರ್ಬೋದು, ಕೇಂದ್ರ ಸಚಿವೆ ಶೋಭಾ ಕರಂದ್ಲಾಜೆ ಆಗಿರ್ಬೋದು, ಪರಿಷತ್ ಸದಸ್ಯ CT ರವಿ, ಹಾಗೆಯೇ ಶಾಸಕ GT ದೇವೇಗೌಡ, ಹಾಗೆಯೇ ಸಂಸದ ಡಾಕ್ಟರ್ K ಸುಧಾಕರ್, ಹಾಗೆಯೇ HD ಕುಮಾರಸ್ವಾಮಿ, ನಿಖಿಲ್ ಕುಮಾರಸ್ವಾಮಿ, ಹಾಗೆಯೇ ಚಲುವರಾಯ ಸ್ವಾಮಿ ಕೂಡ ಈಗಾಗಲೇ ಆಗಮನವಾಗಿರುವಂಥದ್ದು. ಸೊ ಈಗಾಗಲೇ ಹೈ ವೋಲ್ಟೇಜ್ ಸ್ವಾಮೀಜಿ ನೇತೃತ್ವದಲ್ಲಿ ಒಂದು ಸಭೆ ಕೂಡ ನಡೀತಾ ಇರುವಂಥದ್ದು. ಸಭೆಯಲ್ಲಿ ಈಗಾಗಲೇ ಬಹಳಷ್ಟು ವಿಚಾರಗಳನ್ನು ಕೂಡ ಚರ್ಚೆಯನ್ನು ಮಾಡ್ತಾ ಇರುವಂಥದ್ದು. ಈಗಾಗಲೇ ಇದಕ್ಕೆ ಸಂಬಂಧಪಟ್ಟಂತೆ ಸರ್ಕಾರ ಇತ್ತೀಚಿನ ಜಾತಿ ಜನಗಣತಿ ಸಮೀಕ್ಷೆ ವಿಚಾರಕ್ಕೆ ಸಂಬಂಧಪಟ್ಟಂತೆ ಒಕ್ಕಲಿಗ ಸಮುದಾಯದಲ್ಲಿ ಬಹಳಷ್ಟು ಒಂದು ಆಕ್ರೋಶನೆ ಕೇಳಿ ಬರ್ತಾ ಇದೆ. ಯಾಕಂದರೆ ಇದೇ ಸೆಪ್ಟೆಂಬರ್ 22ಕ್ಕೆ ಜಾತಿ ಗಣತಿಯ ಬಗ್ಗೆ ಒಂದು ಪಟ್ಟಿಯನ್ನು ಬಿಡುಗಡೆ ಮಾಡೋದಾಗಿ CM ಸಿದ್ದರಾಮಯ್ಯ ತಿಳಿಸಿದ್ದಾರೆ. ಸೊ ಇದನ್ನು ಬಹಳಷ್ಟು ಒಂದು ಲಿಂಗಾಯತ ಸಮುದಾಯ ಆಗಿರ್ಬೋದು, ಒಕ್ಕಲಿಗ ಸಮುದಾಯ ಆಗಿರ್ಬೋದು, ಸಮುದಾಯದ ನಾಯಕರುಗಳು ಹಾಗೆಯೇ ಸಂಘಟನೆಗಳು ಕೂಡ ತೀವ್ರವಾಗಿ ವಿರೋಧವನ್ನು ವ್ಯಕ್ತಪಡಿಸ್ತಾ ಇರುವಂಥದ್ದು. ಮತ್ತೊಂದು ಕಡೆ ಈಗಾಗಲೇ ಹೈಕೋರ್ಟ್ಗೆ ಕೂಡ 4 PL ರಿಟ್ ಅರ್ಜಿ ಸಲ್ಲಿಕೆ ಆಗಿರುವಂಥದ್ದು. ಅದರಲ್ಲಿ ಒಕ್ಕಲಿಗ ಸಮುದಾಯದವರು ಕೂಡ ಒಂದು ರಿಟ್ ಅರ್ಜಿಯನ್ನು ಸಲ್ಲಿಕೆ ಮಾಡಿದ್ದಾರೆ. ಇದಕ್ಕೆ ಸಂಬಂಧಪಟ್ಟಂತೆ ಈಗಾಗಲೇ ಸೋಮವಾರಕ್ಕೆ ವಿಚಾರಣೆ ನಿಗದಿಯಾಗಿರುವಂಥದ್ದು. ಕೇಂದ್ರ ಸರ್ಕಾರ, ರಾಜ್ಯ ಸರ್ಕಾರ ಹಾಗೆಯೇ ಕೆಲವೊಂದು ಸಂಘಟನೆಗಳಿಗೆ ಕೂಡ ಹೈಕೋರ್ಟ್ ನೋಟಿಸ್ ಅನ್ನು ಇಶ್ಯೂ ಮಾಡಿದೆ. ಸೊ ಇವತ್ತು ಒಮ್ಮತದ ಸಭೆಯಲ್ಲಿ ವಿಚಾರಗಳನ್ನು ಕೂಡ ಚರ್ಚಿಸಿ ಒಂದು ಒಮ್ಮತದ ನಿಲುವನ್ನು ತೆಗೆದುಕೊಳ್ಳೋದಕ್ಕೆ ಈಗಾಗಲೇ ಘಟಾನುಘಟಿ ನಾಯಕರುಗಳು ಸೇರಿರುವಂಥದ್ದು. 11 ಗಂಟೆಯಿಂದ ಕೂಡ ಸಭೆ ನಡೀತಾ ಇದೆ. ಸಭೆಯಲ್ಲಿ ಪ್ರಮುಖ ವಿಚಾರಗಳನ್ನು ಪ್ರಸ್ತಾಪ ಮಾಡ್ತಾ ಇರುವಂಥದ್ದು. ಒಂದು ವೇಳೆ ಏನು 61 ಲಕ್ಷ ಜನ ಇದ್ದಾರೆ ಅಂತ ಏನು ಒಂದು ನಮೂದು ಮಾಡಿದ್ದಾರೆ, ಅದನ್ನು ಒಪ್ಪೋದಕ್ಕೆ ಸಾಧ್ಯ ಇಲ್ಲ. ಒಕ್ಕಲಿಗ ಸಮುದಾಯದವರು ಬಹಳಷ್ಟು ಜನ ಇದ್ದಾರೆ ಅನ್ನೋದು ಕೂಡ ಈಗಾಗಲೇ ನಾಯಕರುಗಳ ಪಟ್ಟು, ಅಷ್ಟೇ ಅಲ್ಲದೆ ಒಕ್ಕಲಿಗ ಸಮುದಾಯದ ಸಂಘಟನೆಯವರ ಕೂಡ ಪಟ್ಟಾಗಿರುವಂಥದ್ದು. ಸದ್ಯ ಸಭೆಯ ಬಳಿಕ ಮಾಧ್ಯಮವನ್ನು ಉದ್ದೇಶಿಸಿ ಏನು ಮಾತಾಡ್ತಾರೆ ಅನ್ನೋ ಕುತೂಹಲ ಕೂಡ ಇರುವಂಥದ್ದು. ಯಾಕಂದರೆ ಈಗಾಗಲೇ CM ಸಿದ್ದರಾಮಯ್ಯ ಕೂಡ ನಿನ್ನೆ ಹೈ ವೋಲ್ಟೇಜ್ ಸಭೆಯನ್ನು ಮಾಡಿ ತದನಂತರ ಮಾಧ್ಯಮದವರಿಗೆ ಕೆಲವೊಂದು ಮಾಹಿತಿಯನ್ನು ತಿಳಿಸಿದ್ರು. ಸೊ ಇವತ್ತು ಕೂಡ ಸಭೆಯಲ್ಲಿ HD ಕುಮಾರಸ್ವಾಮಿ ಆಗಿರ್ಬೋದು, DK ಶಿವಕುಮಾರ್ ಆಗಿರ್ಬೋದು, ಹಾಗೆಯೇ ಘಟಾನುಘಟಿ ನಾಯಕರುಗಳು ಅಂದರೆ ಶೋಭಾ ಕರಂದ್ಲಾಜೆ ಆಗಿರ್ಬೋದು, CT ರವಿ ಆಗಿರ್ಬೋದು, ಅಶ್ವಥ್ ಕುಮಾರ್ ಆಗಿರ್ಬೋದು, ಎಲ್ಲರೂ ಕೂಡ ಒಂದು ಸೇರಿಸಿ ಸಭೆಯಲ್ಲಿ ಒಕ್ಕಲಿಗ ಸಮುದಾಯದ ಒಂದು ಜಾತಿ ಗಣತಿ ಬಗ್ಗೆ ಈಗಾಗಲೇ ಚರ್ಚೆಯನ್ನು ಕೂಡ ಮಾಡ್ತಾ ಇರುವಂಥದ್ದು. ಸೊ ಎಲ್ಲರೂ ಕೂಡ ಒಮ್ಮತದ ನಿಲುವನ್ನು ಪಡೆದುಕೊಂಡು ಯಾವ ರೀತಿಯಾದಂತಹ ನಿರ್ಧಾರ ಮಾಡ್ತಾರೆ ಅನ್ನೋದು ಕೂಡ ಇಲ್ಲಿ ಬಹಳಷ್ಟು ಪ್ರಮುಖವಾಗಿರುವಂಥದ್ದು. ಈಗಾಗಲೇ ಸ್ವಾಮೀಜಿ ನೇತೃತ್ವದಲ್ಲಿ ಸಭೆ ಮುಂದುವರೆದಿರುವಂಥದ್ದು. ದಿವ್ಯದಾಸ್. ಓಕೆ ಭವ್ಯ, ಹಾಗೆ ಒಂದೇ ವೇದಿಕೆಯಲ್ಲಿ HD ಕುಮಾರಸ್ವಾಮಿ ಇದ್ದಾರೆ, ಹಾಗೆ DCM DK ಶಿವಕುಮಾರ್ ಕೂಡ ಇದ್ದಾರೆ. ಇಬ್ರು ಮುಖಾಮುಖಿ ಆಗಿದ್ರು ಕೂಡ ಯಾವುದೇ ರೀತಿಯ ಮಾತುಕತೆಯನ್ನ ನಡೆಸಿಲ್ಲ. ಕೇವಲ ಇದು ಒಕ್ಕಲಿಗ ಸಮುದಾಯದ ಅಂದ್ರೆ ಒಗ್ಗಟ್ಟು ಪ್ರದರ್ಶನ ಅಂತ ಹೆಸರಿಗೆ ಹೇಳಲಾಗ್ತಿದ್ಯಾ ಏನು ಅಂತ ಹೇಳಿ? ಎಸ್, ಖಂಡಿತ. ಯಾಕಂದರೆ ಇದು ಆದಿಚುಂಚನಗಿರಿ ಮಠದಲ್ಲಿ ಸ್ವಾಮೀಜಿಗಳ ನೇತೃತ್ವದಲ್ಲಿ ನಡೀತಾ ಇರುವಂತಹ ಸಭೆ. ಸೊ ಸಭೆಗೆ ಅವರ ಒಕ್ಕಲಿಗ ಸಮುದಾಯದ ಎಲ್ಲರೂ ನಾಯಕರನ್ನು ಕೂಡ ಸಭೆಗೆ ಆಹ್ವಾನ ಕರೆದಿರುವಂಥದ್ದು. ಈ ಸಂದರ್ಭದಲ್ಲಿ ಕೇಂದ್ರ ಸರ್ಕಾರದಲ್ಲಿ ಈಗಾಗಲೇ ಕುಮಾರಸ್ವಾಮಿ ಇರುವಂಥದ್ದು, ಹಾಗೆಯೇ ರಾಜ್ಯ ಸರ್ಕಾರದ DK ಶಿವಕುಮಾರ್ ಇರುವಂಥದ್ದು. ಸೊ ಈಗಾಗಲೇ ರಾಜ್ಯ ಸರ್ಕಾರದವರು ಕೇಂದ್ರ ಸರ್ಕಾರದ ಮೇಲೆ ಬೊಟ್ಟು ಮಾಡ್ತಿದ್ರೆ, ಮತ್ತು ಕೇಂದ್ರ ಸರ್ಕಾರದವರು ರಾಜ್ಯ ಸರ್ಕಾರದ ಮೇಲೆ ಬೊಟ್ಟು ಮಾಡ್ತಾ ಇರುವಂಥದ್ದು. ಆದರೆ ಇದಾಗಬಾರ್ದು. ಒಕ್ಕಲಿಗ ಸಮುದಾಯದವರು ಎಲ್ಲರೂ ಒಗ್ಗಟ್ಟಾಗಿ ಈ ಸಭೆಯಲ್ಲಿ ಸೇರಬೇಕನ್ನೋ ನಿಟ್ಟಿನಲ್ಲಿ ಈಗಾಗಲೇ ಎಲ್ಲರನ್ನ ಆಹ್ವಾನ ಮಾಡಿ ಒಂದು ಸಭೆಯಲ್ಲಿ ಮಹತ್ವದ ವಿಚಾರವನ್ನ ಚರ್ಚೆ ಮಾಡ್ತಾ ಇರುವಂಥದ್ದು. ಆದರೆ ಸಭೆಯಲ್ಲಿ ಈಗಾಗಲೇ HD ಕುಮಾರಸ್ವಾಮಿ ಆಗಿರ್ಬೋದು, DK ಶಿವಕುಮಾರ್ ಆಗಿರ್ಬೋದು, ಅಂದರೆ ಒಬ್ಬರನ್ನೊಬ್ಬರು ಮಾತಾಡುವಂತಹ ವಿಚಾರಗಳು ನಡೆದಿಲ್ಲ. ಹಾಗೆಯೇ GT ದೇವೇಗೌಡರು ಕೂಡ ಸಭೆಗೆ ಬಂದು ಅಂದರೆ ಸ್ವಾಮೀಜಿಯವರನ್ನ ಮಾತಾಡಿಸಿ ತೆರಳಿರುವಂಥದ್ದು. ಸೊ ಎಲ್ಲೋ ಒಂದು ಕಡೆ ಒಕ್ಕಲಿಗ ಸಮುದಾಯದವರು ಒಗ್ಗಟ್ಟಿನ ಪ್ರದರ್ಶನ ಮಾಡಿದ್ರು ಕೂಡ ಸಮುದಾಯದ ಒಳಗಡೆ ಎಲ್ಲೋ ಒಂದು ಕಡೆ ಅಂದರೆ ಒಗ್ಗಟ್ಟಿಲ್ಲ ಅನ್ನೋದು ಕೂಡ ಇಲ್ಲಿ ಗೊತ್ತಾಗ್ತಾ ಇರುವಂಥದ್ದು. ಆದರೆ ಸ್ವಾಮೀಜಿಯವರು ಈ ಸಭೆಯಲ್ಲಿ ಯಾವ ರೀತಿ ಒಮ್ಮತದ ನಿಲುವನ್ನು ಪಡೆದುಕೊಳ್ತಾರೆ, ತದನಂತರ ಯಾವ ರೀತಿ ವಿಚಾರವನ್ನು ಪ್ರಸ್ತಾಪ ಮಾಡ್ತಾರೆ ಅನ್ನೋದು ಕೂಡ ಪ್ರಮುಖವಾಗಿರುವಂಥದ್ದು. ಯಾಕಂದರೆ ಈ ಹಿಂದೆ ಕೂಡ ಜಾತಿ ಗಣತಿ ಸಂದರ್ಭದಲ್ಲಿ ಒಕ್ಕಲಿಗ ಸಮುದಾಯದ ಜಾತಿ ಗಣತಿ ಏನು ನಡೆಯಿತು ಅದನ್ನು ಒಪ್ಪೋದಕ್ಕೆ ಸಾಧ್ಯನೇ ಇಲ್ಲ ಅಂತ ರಾಜ್ಯ ಸರ್ಕಾರದ ವಿರುದ್ಧ ಕೂಡ ಮುಗಿಬಿದ್ದಿದ್ರು. ಸೊ ಈಗಲೂ ಕೂಡ ಅದೇ ವಿಚಾರವನ್ನು ಕೂಡ ಒಕ್ಕಲಿಗ ಸಮುದಾಯ ಮಾಡ್ತಾ ಇರುವಂಥದ್ದು. ಸೊ ಈ ಸಭೆಯಲ್ಲಿ ಅಂದರೆ ಘಟಾನುಘಟಿ ನಾಯಕರುಗಳು ಒಂದಾಗದೇ ಇದ್ರೂ ಕೂಡ ಒಕ್ಕಲಿಗ ಸಮುದಾಯ ಒಂದೇ ಅನ್ನೋದನ್ನ ಪ್ರದರ್ಶನ ಮಾಡೋದಕ್ಕೆ ಈಗಾಗಲೇ ಸ್ವಾಮೀಜಿ ನೇತೃತ್ವದಲ್ಲಿ ಹೈ ವೋಲ್ಟೇಜ್ ಸಭೆ ನಡೀತಾ ಇರುವಂಥದ್ದು. ಈ ಸಭೆಯಲ್ಲಿ ಯಾವ ರೀತಿಯಾದಂತಹ ನಿರ್ಧಾರವನ್ನು
ತೆಗೆದುಕೊಳ್ತಾರೆ ಅನ್ನೋದು ಕೂಡ ಇಲ್ಲಿ ಪ್ರಮುಖವಾಗಿರುವಂತದ್ದು. ದಿವ್ಯದಾಸ್. ಓಕೆ ಭವ್ಯ, ಹಾಗೆ ಒಕ್ಕಲಿಗ ನಾಯಕರು ಏನಾದರೂ ಸಿಎಂ ಸಿದ್ದರಾಮಯ್ಯ ಅವರ ಜೊತೆಗೆ ಮಾತನಾಡಿದ್ದಾರಾ? ಆದ್ರೆ ಏನಾದರೂ ಸಭೆಯನ್ನ ನಡೆಸಿದ್ದಾರಾ ಅಥವಾ ಈ ಒಂದು ಸಭೆ ಮುಗಿದ ನಂತರದಲ್ಲಿ ಮಾತನಾಡುವಂತ ಸಾಧ್ಯತೆ ಏನಾದರೂ ಇದೆಯಾ ಅಂತ ಹೇಳಿ? ಎಸ್, ಅಂದರೆ ಇವತ್ತು ನಡೆಯುವಂತಹ ಸಭೆಯಲ್ಲಿ ಎಲ್ಲರೂ ಕೂಡ ಒಮ್ಮತದ ಅಭಿಪ್ರಾಯವನ್ನು ಪಡೆದುಕೊಂಡು ತದನಂತರ ಸಿದ್ದರಾಮಯ್ಯ ಜೊತೆ ಮಾತುಕತೆ ನಡೆಸುವ ಸಾಧ್ಯತೆ ಇರುವಂಥದ್ದು. ಯಾಕಂದರೆ ಈಗಾಗಲೇ ಹೈಕೋರ್ಟ್ಗೆ ಕೂಡ ರಿಟ್ಟನ್ನು ಸಲ್ಲಿಕೆ ಮಾಡಿರೋ ಕಾರಣಕ್ಕಾಗಿ ಹೈಕೋರ್ಟ್ಗೆ ಕೂಡ ಒಕ್ಕಲಿಗ ಸಮುದಾಯದವರು ಅವರ ನಿಲುವನ್ನು ತಿಳಿಸಬೇಕಾಗುತ್ತೆ. ಯಾಕಂದರೆ ಈಗಾಗಲೇ ನೋಟಿಸ್ ಇಶ್ಯೂ ಆದ ಕಾರಣ. ಸೊ ಈಗಾಗಲೇ ಸಿಎಂ ಸಿದ್ದರಾಮಯ್ಯ ನಿನ್ನೆ ನಡೆದ ಸಭೆಯಲ್ಲಿ ಯಾವುದೇ ರೀತಿಯಾದಂತಹ ಬದಲಾವಣೆ ಮಾಡೋದಕ್ಕೆ ಸಾಧ್ಯ ಇಲ್ಲ ಅನ್ನೋ ಒಂದು ಮೆಸೇಜನ್ನು ಕೂಡ ಪಾಸ್ ಮಾಡಿದ್ರು. ಸೊ ಹೀಗಾಗಿ ಇವತ್ತು ಒಕ್ಕಲಿಗ ಸಭೆಯಲ್ಲಿ ನಡೆಯುವಂತಹ ನಿಲುವು ಏನಿದೆ ಅಂದರೆ ಈಗಾಗಲೇ ಜಾತಿ ಗಣತಿಯಲ್ಲಿ ಎಷ್ಟು ಸಂಖ್ಯೆ ಅಂತ ನಮೂದು ಮಾಡಿದ್ದಾರೆ, ಅದರಲ್ಲಿ ಬಹುತೇಕವಾಗಿ ಒಕ್ಕಲಿಗ ಯಾರೆಲ್ಲ ಇದ್ದಾರೆ ಅಂತ ಸಂಖ್ಯೆ ಮೂಲಕ ತೋರಿಸಿರುವಂಥದ್ದು. ಅಂದರೆ ಒಕ್ಕಲಿಗರ ಒಟ್ಟು 61,58,352 ಮಂದಿ, ಅದರಲ್ಲಿ ರೆಡ್ಡಿ ಒಕ್ಕಲಿಗ ಆಗಿರ್ಬೋದು, ಒಕ್ಕಲಿಗ ಆಗಿರ್ಬೋದು, ಗೌಡ ಒಕ್ಕಲಿಗ, ಈ ರೀತಿಯಾಗಿ ಒಟ್ಟು 61,58,352 ಸಂಖ್ಯೆಯನ್ನು ತೋರಿಸಿದ್ದಾರೆ. ಸೊ ಇಷ್ಟು ಮಾತ್ರವಲ್ಲ, ರಾಜ್ಯದ 224 ಕ್ಷೇತ್ರದಲ್ಲಿ ಇನ್ನಷ್ಟು ಜನ ಇದ್ದಾರೆ ಅನ್ನೋದನ್ನ ಅಂದರೆ ಎಲ್ಲರೂ ಕೂಡ ಒಗ್ಗಟ್ಟಿನಿಂದ ಇವತ್ತು ಸಭೆಯಲ್ಲಿ ನಿರ್ಧಾರ ಮಾಡಿ ತದನಂತರ ಸಿಎಂ ಸಿದ್ದರಾಮಯ್ಯ ಜೊತೆ ಇನ್ನೊಂದು ಸಭೆಯನ್ನು ಮಾಡುವ ಸಾಧ್ಯತೆ ಇರುವಂಥದ್ದು. ಯಾಕಂದರೆ ಸ್ವತಃ DK ಶಿವಕುಮಾರ್ ಕೂಡ ಇದ್ದಾರೆ. ಸೊ ಸರ್ಕಾರದ ಮಟ್ಟದಲ್ಲಿ ಅವರು ಕೂಡ DCM ಆಗಿರುವ ಕಾರಣಕ್ಕಾಗಿ ಸಿಎಂ ಸಿದ್ದರಾಮಯ್ಯ ಅವರಿಗೆ ಯಾವ ರೀತಿ ಅಂದರೆ ಮನದಟ್ಟು ಮಾಡ್ತಾರೆ ಅನ್ನೋದು ಕೂಡ ಇಲ್ಲಿ ಪ್ರಮುಖವಾಗಿರುವಂಥದ್ದು. ಯಾಕಂದರೆ ಜಾತಿ ಗಣತಿ ವಿಚಾರಕ್ಕೆ ಸರ್ಕಾರ ಪತನವಾಗುವ ಸಾಧ್ಯತೆ ಕೂಡ ಇರುತ್ತೆ ಅಂತ ಈಗಾಗಲೇ ಒಕ್ಕಲಿಗ ಸಮುದಾಯದ ನಾಯಕರುಗಳು ಕೂಡ ಹೇಳಿರುವಂಥದ್ದು, ಹಾಗೆಯೇ ಸಂಘಟನೆ ಅಧಿಕಾರಿಗಳು ಕೂಡ ಹೇಳಿರುವಂಥದ್ದು. ಸೊ ಇದು ಸರ್ಕಾರದ ಮಟ್ಟಿಗೆ ಬಹಳಷ್ಟು ಪ್ರಾಮುಖ್ಯತೆ ಕೂಡ ಇರುವಂಥದ್ದು. ಯಾಕಂದರೆ ಸರ್ಕಾರ 5 ವರ್ಷ ನಡೆಯುತ್ತೆ ಅನ್ನೋ ಹುಮ್ಮಸ್ಸಲ್ಲಿ ಕಾಂಗ್ರೆಸ್ನವರು ಕೂಡ ಇರುವಂಥದ್ದು. ಈ ಜಾತಿ ಗಣತಿಯ ವಿಚಾರಕ್ಕೆ ಸಂಬಂಧಪಟ್ಟಂತೆ ಸರ್ಕಾರ ಪತನ ಆದರೆ ಬಹಳಷ್ಟು ತೊಂದರೆಗಳು ಕೂಡ ಉಂಟಾಗುತ್ತೆ. ಸೊ ಈ ಕಾರಣಕ್ಕಾಗಿ ಯಾವ ರೀತಿಯಾದಂತಹ ನಿಲುವನ್ನು ತೆಗೆದುಕೊಂಡು ತದನಂತರ ಸಿಎಂ ಸಿದ್ದರಾಮಯ್ಯ ಜೊತೆ ಮಾತಾಡ್ತಾರೆ ಅನ್ನೋದು ಕೂಡ ಇಲ್ಲಿ ಪ್ರಮುಖವಾಗಿದೆ. ಯಾಕಂದರೆ ಒಂದೊಂದು ನಾಯಕರ ಒಂದೊಂದು ಒಪಿನಿಯನ್ ಕೂಡ ಇಲ್ಲಿ ಇರುವಂಥದ್ದು. ಸೊ ಹೀಗಾಗಿ ಒಕ್ಕಲಿಗ ಸಮುದಾಯದ ಅಂದರೆ BJPಯ ನಾಯಕರಾಗಿರ್ಬೋದು, JDSನ ನಾಯಕರಾಗಿರ್ಬೋದು, ಕಾಂಗ್ರೆಸ್ನ ನಾಯಕರು ಎಲ್ಲರೂ ಕೂಡ ಒಕ್ಕಲಿಗ ಸಮುದಾಯದವರು ಇವತ್ತು ಒಂದು ಸಭೆಯಲ್ಲಿ ಭಾಗಿಯಾಗಿದ್ದಾರೆ. ಈ ಸಭೆಯಲ್ಲಿ ಯಾವ ರೀತಿಯಾದಂತಹ ಒಮ್ಮತದ ನಿಲುವನ್ನು ಸ್ವಾಮೀಜಿಗಳು ತೆಗೆದುಕೊಳ್ತಾರೆ ಅನ್ನೋದು ಕೂಡ ಇಲ್ಲಿ ಬಹಳಷ್ಟು ಪ್ರಾಮುಖ್ಯತೆ ಇದೆ. ಹಾಗೇನೆ ಅಂದರೆ ಈಗಾಗಲೇ ರಿಟ್ ಅರ್ಜಿ ಅಂದರೆ ಪ್ರಮುಖವಾಗಿ ಅದನ್ನು ಕೂಡ ನಾವು ತೆಗೆದುಕೊಳ್ಬೇಕಾಗುತ್ತೆ. ಜಾತಿ ಗಣತಿಯನ್ನು ರಾಜ್ಯ ಸರ್ಕಾರ ಮಾಡೋಗಿಲ್ಲ, ಕೇಂದ್ರ ಸರ್ಕಾರ ಮಾತ್ರ ಮಾಡಬೇಕಂತ ಈಗಾಗಲೇ ಹೈಕೋರ್ಟ್ ಅಲ್ಲಿ ಕೂಡ ಒಂದು ವಾದವಾಗಿರುವಂಥದ್ದು. ಸೊ ಹೀಗಾಗಿ ರಾಜ್ಯ ಸರ್ಕಾರ ಮಾಡಿರುವಂತಹ ಜಾತಿ ಗಣತಿಯನ್ನು ಕೈ ಬಿಡ್ತಾರಾ ಅಥವಾ ಸೆಂಟ್ರಲ್ ಗವರ್ಮೆಂಟ್ಗೆ ಮಾತ್ರ ಇದಕ್ಕೆ ಒಂದು ಅವಕಾಶ ಮಾಡಿಕೊಡೋಕ್ಕೆ ಮನವಿ ಮಾಡ್ತಾರಾ ಅನ್ನೋದು ಕೂಡ ಇಲ್ಲಿ ಪ್ರಾಮುಖ್ಯತೆ ಇರುವಂಥದ್ದು. ಒಟ್ಟಾರೆ ಹೇಳಬೇಕಂದ್ರೆ ಸುಮಾರು 11 ಗಂಟೆಯಿಂದ ಈಗ 1 ಗಂಟೆ ಕಳೆದಿದೆ, ಸಭೆ ನಡೀತಾನೆ ಇದೆ. ಯಾವ ರೀತಿಯಾದಂತಹ ಒಮ್ಮತದ ನಿಲುವನ್ನು ಪಡೆದುಕೊಳ್ತಾರೆ ಅನ್ನೋದು ಕೂಡ ಇಲ್ಲಿ ಪ್ರಮುಖವಾಗಿದೆ. ಯಾಕಂದ್ರೆ ಇದು ಒಕ್ಕಲಿಗ ಸಮುದಾಯದ ಮಾತ್ರ ಕೂಗಲ್ಲ, ಲಿಂಗಾಯತ ಸಮುದಾಯ ಆಗಿರ್ಬೋದು, ಈಗಾಗಲೇ ಬಹಳಷ್ಟು ಸಮುದಾಯಗಳು ಕೂಡ ಈಗಾಗಲೇ ಜಾತಿ ಗಣತಿಯ ಬಗ್ಗೆ ವಿರೋಧವನ್ನು ಕೂಡ ವ್ಯಕ್ತಪಡಿಸ್ತಾ ಇರುವಂಥದ್ದು. ಹಾಗೆಯೇ ಈಗಾಗಲೇ ಬಹಳಷ್ಟು ಆರೋಪಗಳಿರುವಂಥದ್ದು. ಯಾಕಂದ್ರೆ ದಸರಾ ಹಾಲಿಡೇ ಇದೆ. ಸೊ ಈ ಸಂದರ್ಭದಲ್ಲಿ ಅಂದರೆ ಮನೆಯಲ್ಲಿ ಯಾರೂ ಇರಲ್ಲ, ಸೊ ಹೀಗೆ ಇದ್ರೂ ಕೂಡ ಜಾತಿ ಗಣತಿಯನ್ನು ಮಾಡ್ತಾ ಇದ್ದಾರೆ. ಎಲ್ಲೋ ಒಂದು ಕಡೆ ಬೇಕಾಬಿಟ್ಟಿಯಾಗಿ ಜಾತಿ ಗಣತಿಯನ್ನು ಮಾಡ್ತಾ ಇದ್ದಾರೆ ಅನ್ನೋ ಆರೋಪಗಳು ಕೂಡ ಇರುವಂಥದ್ದು. ದಿವ್ಯಾ, ಭವ್ಯ ಹೇಳ್ತಾ ಇದ್ರಿ ಈ ಸಭೆಯ ನಂತರದಲ್ಲಿ ಸಿಎಂ ಜೊತೆಗೂ ಕೂಡ ಸಭೆಯನ್ನ ನಡೆಸುವಂತ ಸಾಧ್ಯತೆ ಇದೆ ಅಂತ ಹೇಳಿ. ಹಾಗಾಗಿ ಒಕ್ಕಲಿಗ ನಾಯಕರು ಯಾವೆಲ್ಲ ಬೇಡಿಕೆಗಳನ್ನ ಇಡಬಹುದು ಅಂತ ಹೇಳಿ? ಎಸ್, ಅಂದರೆ ಈಗಾಗಲೇ ಸಭೆಯ ಬಳಿಕ ಸುಮಾರು 2 ಗಂಟೆ ಕಾಲ ಸಭೆ ನಡೆಯುತ್ತೆ ಅನ್ನೋ ಮಾಹಿತಿ ಇರುವಂಥದ್ದು. ಸದ್ಯ ನೀವು ದೃಶ್ಯದಲ್ಲಿ ಕೂಡ ನೋಡ್ತಾ ಇರ್ಬೋದು, ಇನ್ನೂ ಕೂಡ ಯಾರನ್ನು ಕೂಡ ಒಳಗಡೆ ಬಿಡ್ತಾ ಇಲ್ಲ ಸಭೆಗೆ. ಯಾಕಂದರೆ ಬಹಳಷ್ಟು ಹೈ ವೋಲ್ಟೇಜ್ ಸಭೆ ಆದ ಕಾರಣ ಆದಿಚುಂಚನಗಿರಿ ಮಠಕ್ಕೆ ಬಹಳಷ್ಟು ಒಕ್ಕಲಿಗ ನಾಯಕರು, ಶಾಸಕರು ಕೂಡ ಬಂದಿರುವಂಥದ್ದು. ಸೊ ಶ್ರೀಗಳ ಜೊತೆ ಬಹಳಷ್ಟು ತಮ್ಮ ನಿಲುವುಗಳನ್ನು ಕೂಡ ವ್ಯಕ್ತಪಡಿಸ್ತಾ ಇರುವಂಥದ್ದು. ಯಾಕಂದರೆ ಒಕ್ಕಲಿಗ ಜನಾಂಗದ ಸಂಖ್ಯೆ ಏನು 61 ಲಕ್ಷ ಎಂದು ತೋರಿಸಲಾಗಿದೆ. ಸೊ ಇದು 224 ಕ್ಷೇತ್ರದಲ್ಲಿ ಒಕ್ಕಲಿಗರು ಕೇವಲ 60 ಲಕ್ಷ ಮಾತ್ರ ಇರಲು ಸಾಧ್ಯವೇ ಇಲ್ಲ. ಸೊ ಹೀಗಾಗಿ ಸರ್ಕಾರಕ್ಕೆ ಅಂದರೆ ಸಿಎಂ ಸಿದ್ದರಾಮಯ್ಯ ಅವರಿಗೆ ಯಾವ ರೀತಿ ಇದನ್ನು ತಿಳಿಸ್ಪಡಿಸಬೇಕು ಅನ್ನೋದರ ಬಗ್ಗೆ ಕೂಡ ಈಗಾಗಲೇ ಚರ್ಚೆಗಳಾಗ್ತಾ ಇರುವಂಥದ್ದು. ಅಂದರೆ ಜಾತಿ ಸಮೀಕ್ಷೆಯ ಪಟ್ಟಿಗೆಯಲ್ಲಿ ಒಕ್ಕಲಿಗ ಕ್ರಿಶ್ಚಿಯನ್ ಎಂಬ ಹೊಸ ಕಾಲಂ ಸೇರಿಸಿರೋದಕ್ಕೆ ಕೂಡ ಈಗಾಗಲೇ ತೀವ್ರ ಆಕ್ಷೇಪ ವ್ಯಕ್ತವಾಗ್ತಾ ಇರುವಂಥದ್ದು. ಒಕ್ಕಲಿಗ ಕ್ರಿಶ್ಚಿಯನ್ ಎಂದು ಸೇರಿಸಿ ಸಮುದಾಯವನ್ನು ವಿಭಜಿಸುವ ಹುನ್ನಾರ ನಡೀತಾ ಇದೆ ಅನ್ನೋ ಆರೋಪ ಕೂಡ ಕೇಳಿ ಬರ್ತಾ ಇರುವಂಥದ್ದು. ಸೊ ಹೀಗಾಗಿ ಒಬ್ಬೊಬ್ಬರ ಒಂದೊಂದು ಅಭಿಪ್ರಾಯ ಇರುವ ಕಾರಣಕ್ಕಾಗಿ ಎಲ್ಲರೂ ಕೂಡ ಒಗ್ಗಟ್ಟಿನಲ್ಲಿ ಸೇರಿಕೊಂಡು ಒಬ್ಬೊಬ್ಬರ ಅಭಿಪ್ರಾಯವನ್ನು
ತೀರ್ಮಾನವನ್ನ ಸ್ವಾಮೀಜಿಗಳು ಪಡೆದುಕೊಂಡು ತದನಂತರ ಇದನ್ನ ಒಂದು ಒಮ್ಮತದ ನಿಲುವಿಗೆ ಪಡೆದುಕೊಂಡು ತದನಂತರ ಸಿಎಂ ಸಿದ್ದರಾಮಯ್ಯ ಜೊತೆ ಮಾತಾಡಬೇಕಾ ಅಥವಾ ಇದಕ್ಕೆ ಯಾವ ರೀತಿ ಉತ್ತರವನ್ನ ಕೊಡಬೇಕಾ ಅನ್ನೋದಕ್ಕೆ ಕೂಡ ಈ ಸಭೆಯನ್ನ ಕರೆದಿರುವಂಥದ್ದು. ಯಾಕಂದ್ರೆ ಪ್ರಮುಖವಾಗಿ ಜಾತಿ ಗಣತಿಗೆ ಸಂಬಂಧಪಟ್ಟಂತೆ ಒಬ್ಬೊಬ್ಬರ ನಿಲುವನ್ನ ತೋರಿಸೋದಕ್ಕೆ ಸಾಧ್ಯ ಇಲ್ಲ, ಒಗ್ಗಟ್ಟಲ್ಲಿದ್ರೆ ಮಾತ್ರ ಈ ಒಂದು ನಿಲುವು ಭದ್ರವಾಗಿರೋದಕ್ಕೆ ಸಾಧ್ಯ ಅನ್ನೋದಕ್ಕೆ ಈ ಸಭೆಯನ್ನ ಕರೆದಿದ್ದಾರೆ. ಈ ಸಭೆಯ ಬಳಿಕ ಯಾವ ರೀತಿ DKಶಿ ಅವರು ಅಂದ್ರೆ ತಮ್ಮ ನಾಯಕರುಗಳಿಗೆ, ಯಾಕಂದ್ರೆ ಕಾಂಗ್ರೆಸ್ ಸರ್ಕಾರದಲ್ಲಿ ಈ ಘಟನೆಗಳು ನಡೀತಾ ಇರೋ ಕಾರಣಕ್ಕಾಗಿ ಸಿಎಂ ಸಿದ್ದರಾಮಯ್ಯ ಆಗಿರ್ಬೋದು ಇತರೆ ಮಂದಿಗೆ ಸಮೀಕ್ಷೆಯ ಬಗ್ಗೆ ಯಾವ ರೀತಿ ಅಂದ್ರೆ ಗೊಂದಲಕ್ಕೀಡಾಗದ ರೀತಿ ಯಾವ ರೀತಿ ಉತ್ತರವನ್ನ ಅಂದ್ರೆ ಸಿಎಂ ಸಿದ್ದರಾಮಯ್ಯ ಜೊತೆ ಪಡಿಬಹುದು ಅನ್ನೋದಕ್ಕೆ ಬಹಳಷ್ಟು ಚರ್ಚೆಗಳು ಕೂಡ ನಡೀತಾ ಇರುವಂತದ್ದು. ದಿವ್ಯದಾಸ್. ಓಕೆ, ಥ್ಯಾಂಕ್ ಯು ಭವ್ಯ ನಿಮ್ಮೆಲ್ಲ ಮಾಹಿತಿಗಾಗಿ.